ತಮಿಳುನಾಡಿನಲ್ಲಿ 107 ಸ್ಥಾನ ಗೆದ್ದ ವಿಜಯ್ ಈಗ ಸರ್ಕಾರ ರಚಿಸಲು ಸರ್ಕಸ್ ಮಾಡ್ತಿದ್ದಾರೆ. 2 ಬಾರಿ ಗವರ್ನರ್ ಭೇಟಿಯಾದ್ರೂ ಪದಗ್ರಹಣಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮ್ಯಾಜಿಕ್ ನಂಬರ್ ತೋರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದ್ದು ನಾಳೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ತಮಿಳುನಾಡು ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿದ್ದ ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಲು ಮ್ಯಾಜಿಕ್ ನಂಬರ್ಗಾಗಿ ಒದ್ದಾಡುವಂತಾಗಿದೆ. ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರಳ ಬಹುಮತಕ್ಕೆ 10 ಸೀಟು ಕಡಿಮೆ ಇರುವ ವಿಜಯ್ ಸರ್ಕಾರ ರಚನೆಗೇನೋ ಹಕ್ಕು ಮಂಡಿಸಿದ್ದಾರೆ. ಆದರೆ ನಿಮಗೆ ಮ್ಯಾಜಿಕ್ ನಂಬರ್ಗೆ ಬೇಕಿರುವ ಶಾಸಕರನ್ನ ತೋರಿಸಿ ಎಂದು ರಾಜ್ಯಪಾಲರು ಕೇಳುತ್ತಾ ಕುಳಿತಿರೋದ್ರಿಂದ ವಿಜಯ್ ಈಗ ಪರದಾಡುವಂತಾಗಿದೆ. ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ 2 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿದ್ದರು. 2 ಬಾರಿಯೂ ಸರ್ಕಾರ ರಚನೆ ಹಕ್ಕು ಮಂಡನೆ ಮಾಡಿದ್ದಾರೆ. ಆದರೆ 2 ಬಾರಿಯೂ ಗವರ್ನರ್ ಕಡೆಯಿಂದ ಸಿಕ್ಕಿರೋದು ಮಾತ್ರ ನಕಾರದ ಮುಗಿ. ಹೀಗೆ ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿ ಇಲ್ಲದ ಕಾರಣಕ್ಕೆ ಪ್ರಮಾಣ ವಚನ ಹಾಗೂ ಸರ್ಕಾರ ರಚನೆ ವಿಳಂಬವಾಗ್ತಿದೆ. ರಾಜ್ಯಪಾಲರ ಭೇಟಿ ವೇಳೆಯೂ ಇದೇ ಮಾತುಕತೆ ನಡೆದಿದೆ. ಸ್ಥಿರ ಸರ್ಕಾರಕ್ಕಾಗಿ 117 ನಂಬರ್ ಮುಖ್ಯ ಅಂತ ರಾಜ್ಯಪಾಲರು ಹೇಳಿದ್ರೆ ಮೊದಲು ಸರ್ಕಾರ ರಚನೆಗೆ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ ಬೇಕಾದ ಬಹುಮತದ ನಂಬರ್ ಕೊಡಿ ಎಂದ ರಾಜ್ಯಪಾಲರಿಗೆ ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತೇನೆ ಅಂದಿದ್ದಾರೆ ವಿಜಯ್. ಬಹುಮತ ಇಲ್ಲದಿದ್ದರೆ ಸರ್ಕಾರ ರಚನೆ ಅಸಾಧ್ಯ ಎಂದ ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳೇ ಹೇಳಿವೆ. ಆ ತೀರ್ಪುಗಳನ್ನು ಆಧರಿಸಿ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ 117 ಶಾಸಕರ ಬೆಂಬಲ ಪತ್ರ ಬೇಕು ಅನ್ನೋದು ರಾಜ್ಯಪಾಲರ ಸೂಚನೆ. ಕಾನೂನಿನಲ್ಲೇ ಅವಕಾಶಗಳಿವೆ, ನಿಮ್ಮದೇನು ತಕರಾರು ಅನ್ನೋದು ವಿಜಯ್ ವಾದ. ಆಗ ರಾಜ್ಯಪಾಲರು ವಿಜಯ್ಗೆ ಒಂದು ನಿಟ್ಟುಸಿರ ಸಲಹೆ ನೀಡಿ ಕಳಿಸಿದ್ದಾರೆ. ನಿಮಗಲ್ಲದೆ ಬೇರೆ ಪಕ್ಷಕ್ಕೆ ಆಹ್ವಾನವಿಲ್ಲ, ನಂಬರ್ ಸಮೇತ ಬನ್ನಿ ಎಂದು ಭರವಸೆ ನೀಡಿ ಕಳಿಸಿದ್ದಾರೆ. ಆಗ ವಿಜಯ್ ನಮಗೆ ಕೂಡಲೇ ಅವಕಾಶ ಕೊಡಲೇಬೇಕು ಎಂಬ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಇದೀಗ ವಿಜಯ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ವಿಳಂಬದ ವಿರುದ್ಧ ಕಾನೂನು ಹೋರಾಟಕ್ಕೂ ಸಿದ್ಧತೆ ನಡೆಸಿದ್ದಾರೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಂಪರ್ಕ ಮಾಡಿದ್ದು ಕಾನೂನು ಸಲಹೆ ಪಡೆದು ಹೈಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿದ್ದಾರೆ. ರಾಜ್ಯಪಾಲರ ನಡೆ ಬಗ್ಗೆ ತಮಿಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ ಎದ್ದಿದೆ. ಗವರ್ನರ್ ವಿರುದ್ಧ ಹೋರಾಟಕ್ಕೆ ತಮಿಳುನಾಡು ಕಾಂಗ್ರೆಸ್ ಕರೆ ಕೊಟ್ಟಿದೆ. ಸರ್ಕಾರ ರಚನೆಗೆ ಅವಕಾಶ ನೀಡದ ಕಾರಣಕ್ಕೆ ನಾಳೆ ತಮಿಳುನಾಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿದೆ. ಆದ್ರೆ ಗವರ್ನರ್ ಅವರು ಒಂದು ರೀತಿ ರಾಜಕೀಯವಾಗಿ ನಡೆಯನ್ನ ತೋರ್ತಾ ಇದ್ದಾರೆ. ಹಾಗಾಗಿನೇ ಅವರ ವಿರುದ್ಧವಾಗಿ ಒಂದು ರೀತಿ ಹೋರಾಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಲೋಕಭವನದ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈ ಮಧ್ಯೆ ವಿಜಯ್ ಪ್ರಮಾಣ ವಚನಕ್ಕೆ ಅನುಮತಿ ನೀಡದ ಕಾರಣಕ್ಕೆ ಬೆಂಬಲಿಗರು ಕಣ್ಣೀರಿಡುತ್ತಿದ್ದಾರೆ. ವಿಜಯ್ ಮನೆ ಮುಂದೆ ಬಂದ ಅಭಿಮಾನಿಯೊಬ್ಬರು ಗೇಟ್ ಮುಂದೆ ಕಣ್ಣೀರು ಹಾಕಿದ್ರು. ಲೋಕಭವನದ ಮುಂದೆ ವಿಜಯ್ ಅಭಿಮಾನಿಗಳು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟಿಸಿದ್ರು. ಅದೆಷ್ಟೋ ಮಹಿಳೆಯರು ಕಣ್ಣೀರು ಹಾಕುತ್ತಾ ರಾಜ್ಯಪಾಲರಿಗೆ ಶಾಪ ಹಾಕುತ್ತಿದ್ದ ದೃಶ್ಯಗಳೂ ಕಂಡುಬಂದವು. ಸರ್ಕಾರ ರಚನೆಗೆ ಬೇಕಿರುವ ನಂಬರ್ ಗೇಮ್ಗಾಗಿ ವಿಜಯ್ ಸರ್ಕಸ್ ಮಾಡುತ್ತಿರುವಾಗಲೇ ತಮಿಳುನಾಡು ರಾಜಕೀಯದಲ್ಲಿ ಹಾವು ಏಣಿ ಆಟದ ಲೆಕ್ಕಾಚಾರಗಳು ಜೋರಾಗಿವೆ. ಸದ್ಯ ತಲಾ 2 ಶಾಸಕರನ್ನ ಹೊಂದಿರುವ ವಿಸಿಕೆ ಹಾಗೂ ಐಯುಎಂಎಲ್ ಸರ್ಕಾರ ರಚನೆಗೆ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಟ್ಟಿಲ್ಲ. ಎಡಪಕ್ಷಗಳು ಕೂಡ ಇನ್ನೂ ಗೊಂದಲದಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಮಹತ್ವದ ಸಭೆ ಕರೆದಿವೆ. ತಮಿಳುನಾಡಿನಲ್ಲೂ ಶುರುವಾಯಿತಾ ಕುದುರೆ ವ್ಯಾಪಾರ. ಪುದುಚೇರಿ ರೆಸಾರ್ಟ್ ಸೇರಿಕೊಂಡ ಎಐಎಡಿಎಂಕೆ ಶಾಸಕರು. ಅತಂತ್ರ ಫಲಿತಾಂಶ ಬಂದಿರುವ ಕಾರಣಕ್ಕೆ ಟಿವಿಕೆಗೆ ಬೆಂಬಲ ಸೂಚಿಸುವ ಬಗ್ಗೆ ಎಐಎಡಿಎಂಕೆಯಲ್ಲಿ ಚರ್ಚೆಗಳಾಗ್ತಿವೆ. ಆದರೆ ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಿಟ್ಟರೆ ಮಾತ್ರ ಬೆಂಬಲ ಎಂಬ ಷರತ್ತು ಅಣ್ಣಾ ಡಿಎಂಕೆಯಿಂದ ಬಂದಿದೆ ಎನ್ನಲಾಗ್ತಿದೆ. ಆದರೆ ಕಾಂಗ್ರೆಸ್ ಶಾಸಕರನ್ನ ಬಿಡಲು ವಿಜಯ್ ಒಪ್ಪುತ್ತಿಲ್ಲ. ಹೀಗಾಗಿ ಈ ಮೈತ್ರಿ ಬಹುತೇಕ ಆಗದು ಅನ್ನೋ ಹೊತ್ತಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಮನೆಯಲ್ಲಿ ಎಐಎಡಿಎಂಕೆ ಶಾಸಕರು ಸಭೆ ಸೇರಿದ್ದರು. ಅಲ್ಲಿಂದ ನೇರವಾಗಿ ಪುದುಚೇರಿ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ನಿನ್ನೆ ರಜನಿಕಾಂತ್ ಭೇಟಿ ಬಳಿಕ ಎಂಕೆ ಸ್ಟಾಲಿನ್ ಕೂಡ ಮುಂದಿನ ರಾಜಕೀಯ ರಣತಂತ್ರ ಹೆಣೆಯಲು ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ಉಳಿದ ಮಿತ್ರ ಪಕ್ಷಗಳ ಜೊತೆ ಸಭೆ ಮಾಡಿದ್ರು. ವಿಸಿಕೆ ನಾಯಕ ತಿರುಮಾವಳವನ್, ಸಿಪಿಐ ನಾಯಕ ವೀರಪಾಂಡಿಯನ್, ಸಿಪಿಐಎಂನ ಪಿ ಷಣ್ಮುಗಂ ಜೊತೆ ಸಭೆ ಮಾಡಿ ತಾವೇ ಸ್ವಂತ ನಿರ್ಧಾರ ಕೈಗೊಳ್ಳಬಹುದು ಎಂಬ ಸಂದೇಶ ರವಾನಿಸಿದ್ರು.
ಈ ಮಧ್ಯೆ ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿರುವ ಕಾರಣಕ್ಕೆ ಗವರ್ನರ್ ಭೇಟಿಯಾಗಿ ತಮಿಳುನಾಡು ಸರ್ಕಾರದ ಸಿಎಸ್ ಹಾಗೂ ಡಿಜಿಪಿ ರಾಜ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ, ಆಡಳಿತ, ಸರ್ಕಾರದ ಮುಂದಿನ ಕಾರ್ಯಕಲಾಪಗಳ ಬಗ್ಗೆಯೂ ಚರ್ಚೆಗಳು ನಡೆದಿವೆ. ನಾಳೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದ್ದು ಹೆಚ್ಚಿನ ಭದ್ರತೆ ಒದಗಿಸುವ ಬಗ್ಗೆ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ರು ದೂರದ ಸಂಬಂಧಿ. ವರಸೆಯಲ್ಲಿ ಅಕ್ಕ ತಮ್ಮ ಆದ್ರೂ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದೆ. ಪ್ರೀತಿ ಮದುವೆ ತನಕ ಬಂದಿದೆ. ಪೋಷಕರ ವಿರೋಧದ ಮಧ್ಯೆಯೂ ಈ ನವಜೋಡಿ ಸಪ್ತಬದಿ ತುಳಿದಿದೆ. ಅಣ್ಣ ತಂಗಿ ಆಗಬೇಕು ಈ ಥರ ಮಾಡವ್ರೆ. ಕೇಳಿದ್ರೆ ನಮ್ಮ ಮಾತಿಲ್ದಿರನೇ ಇದು ಮಾಡಿಕೊಂಡು ಮದುವೆ ಮಾಡಿಕೊಂಡು ಈಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಅವನು ಅದೇ ತಂಗಿ ಮಗನು, ಅವನಿಗೆ 24 ವರ್ಷ, ಅವಳಿಗೆ 29. ಪ್ರೀತಿ ಕುರುಡು, ಪ್ರೇಮಿ ಕುರುಡು ಎಂಬ ಹಾಡಿದೆ. ಈ ಹಾಡಿಗೆ ಸಾಕ್ಷಿ ಎಂಬಂತೆ ವಿಚಿತ್ರ ವಿವಾಹ ನಡೆದಿದೆ. ವರಸೆಯಲ್ಲಿ ಅಕ್ಕ ತಮ್ಮ ಆಗಬೇಕಾದವರೇ ಪ್ರೀತಿಸಿ ಮದುವೆಯಾಗಿ ಪೋಷಕರಿಗೆ ಶಾಕ್ ಕೊಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಸಂಬಂಧವನ್ನ ಗೌರವದಿಂದ ನೋಡಲಾಗುತ್ತೆ. ಆದರೆ ಕುಟುಂಬದವರ ವಿರೋಧದ ಮಧ್ಯೆಯಲ್ಲಿ ವರಸೆಯಲ್ಲಿ ಅಕ್ಕ ತಮ್ಮ ಆಗಬೇಕಾಗಿದ್ದವರು ಓಡ್ ಹೋಗಿ ಮದುವೆಯಾಗಿದ್ದಾರೆ. ವರಸೆಯಲ್ಲಿ ತಮ್ಮನಾಗುವವನ ಜೊತೆಯಲ್ಲ ಹಸೆಮಣೆ ಏರ್ಬೇಕಾಗಿದ್ದ ಯುವತಿ ಎಸ್ಕೇಪ್. ನೋಡಿದ್ರಲ್ಲ ಈ ಜೋಡಿಯನ್ನ. ಇವ್ರ ಹೆಸರು ಶಶಿಕಲಾ ಮತ್ತು ಪ್ರವೀಣ್. ಇಬ್ರು ಹತ್ತಿರದ ಸಂಬಂಧಿಗಳೇ. ವರಸೆಯಲ್ಲಿ ಅಕ್ಕ ತಮ್ಮ ಆಗಬೇಕು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಶಶಿಕಲಾಗೆ 29 ವರ್ಷ ಆದ್ರೆ ಹೊಸಕೋಟೆ ತಾಲೂಕಿನ ಹಳೆವೂರು ಗ್ರಾಮದ ಪ್ರವೀಣನಿಗೆ 24 ವರ್ಷ. 3 ವರ್ಷಗಳ ಹಿಂದೆ ಶಶಿಕಲಾ ಹಳೆವೂರು ಗ್ರಾಮದ ಸಂಬಂಧಿಕರ ಮನೆಗೆ ಹೋದಾಗ ಪ್ರವೀಣ್ ಪರಿಚಯ ಆಗಿದೆ. ಇನ್ಸ್ಟಾಗ್ರಾಮ್ ಮೂಲಕ ಚಾಟಿಂಗ್ ಶುರುವಾಗಿ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇದಾದ ಮೇಲೆ ಸ್ನೇಹ, ಪ್ರೀತಿಯಾಗಿ ಇಬ್ರು ಲವ್ ಬರ್ಡ್ಸ್ ಅಂತೆ ತಿರುಗಾಡಿದ್ದಾರೆ. ಇವರಿಬ್ಬರ ವಿಷಯ ಶಶಿಕಲಾ ಮನೆಯವರಿಗೆ ಗೊತ್ತಾಗಿದೆ. ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆತ ನಿನಗೆ ತಮ್ಮನ ವರಸೆ ಆಗ್ಬೇಕು, ಪ್ರವೀಣ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಆದ್ರೂ ಪ್ರೀತಿಯ ಉತ್ತುಂಗದಲ್ಲಿದ್ದ ಶಶಿಕಲಾ ಪ್ರವೀಣ್ನ ಕರೆಸ್ಕೊಂಡು ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಸಾಲದಕ್ಕೆ ಚಿಕ್ಕಬಳ್ಳಾಪುರದ ಅಂಗಟ್ಟ ಗ್ರಾಮದ ಶಿವನ ದೇವಾಲಯದಲ್ಲಿ ಮದ್ವೆನೂ ಆಗಿದ್ದಾರೆ. ರಕ್ಷಣೆ ಕೋರಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ತೆರಳಿ ಮನವಿ ಮಾಡಿದ್ದಾರೆ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ. ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಸ್ಟೇಷನ್ ಕನ್ಸ್ಕೊಂಡು ಬಂದಿರೋದು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಇವ್ರ ಮನೆಗೆ ಹೇಳಿದ್ವಿ. ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು. ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಬಂದುಬಿಡು, ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ವಿ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಆದೆ. ತಿರುಗಿ ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ತೀನಿ, ಈಚೆಗೆ ಬಂದರೆ ಬಿಡಲ್ಲ ಹಂಗೆ ಅಂತ. ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಇತ್ತ ಶಶಿಕಲಾ ಮನೆ ಬಿಟ್ಟು ಹೋಗ್ತಾ ಇದ್ದಂಗೆ ಆಕೆಯ ಪೋಷಕರು ಹೊಸಕೋಟೆಯ ಚಪ್ಪರಕಲ್ಲು ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಕೂಡ ಆಗಿದೆ. ಆದರೆ ಯುವತಿ ಮಾತ್ರ ಪೋಷಕರ ಜೊತೆ ಹೋಗೋದಕ್ಕೆ ನಿರಾಕರಿಸಿ ಪ್ರಿಯಕರನ ಜೊತೆನೇ ಹೋಗಿದ್ದಾಳೆ. ಇನ್ನು ಶಶಿಕಲಾಗೆ ಇದೇ ತಿಂಗಳಲ್ಲಿ ಬೇರೊಬ್ಬನ ಜೊತೆ ಮದುವೆ ಕೂಡ ಫಿಕ್ಸ್ ಮಾಡಿದ್ರು. ಲಗ್ನ ಪತ್ರಿಕೆಯನ್ನು ಹಂಚಲಾಗಿತ್ತು. ಕಲ್ಯಾಣ ಮಂಟಪವನ್ನು ಬುಕ್ ಮಾಡಿದ್ರು. ಆದರೆ ಶಶಿಕಲಾ ವರಸೆಯಲ್ಲಿ ತಮ್ಮನಾಗುವವನ ಜೊತೆ ವಿವಾಹ ಆಗಿರೋದು ಪೋಷಕರ ಕೆಂಗಣ್ಣಿ ಗುರಿಯಾಗಿದೆ. ನಾನು ವರ್ಷ ಇಲ್ಲಮ್ಮ, ಬೇಡಮ್ಮ, ಇವೆಲ್ಲ ಬೇಡ, ಬೇರೆ ಕಡೆ ಮದುವೆ ಆಗು, ನಿನ್ಗೇನು ಬೇಕೋ ಮಾಡ್ತೀರಿ ಅಂತ ಹೇಳಿದೆ. ನೋಡಿ ಈ ಥರ ಮೋಸ ಮಾಡಿ ಅವಳ ತಲೆ ತಿಂದು ಎತ್ತಾಕೊಂಡು ಬಂದವ್ರೆ. ಅವನಿಗೆ 24 ವರ್ಷ, ಅವಳಿಗೆ 29. ಹೇಳಿದ್ದೀರಿ ಅಣ್ಣ, ಹೇಳಿದ್ದೀರಿ, ಬುದ್ಧಿ ಹೇಳಿದ್ರಿ, ಏನೋ ಇದು ಮಾಡಿದ್ರಿ. ಈ ಥರ ಏನೋ ನೋಡ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಲವ್ ಮಾಡಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಆಗಬೇಕು ಈ ಥರ ಮಾಡವ್ರೆ ಅಂತೇಳಿ ಹೇಳ್ತಾ ಇದ್ದನ್ನು ಕೇಳಿಲ್ಲ. ಕೇಳಿದ್ರೆ ನಮ್ಮ ಮಾತಿಲ್ದಿರನೇ ಇದು ಮಾಡಿಕೊಂಡು ಮದುವೆ ಮಾಡಿಕೊಂಡು ಈಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಇಷ್ಟ, ನಮ್ಮ ಸಂಬಂಧ, ನಾನು ಇದು ಅಂತ ಹೇಳ್ತಾವ್ರೆ. ಒಟ್ನಲ್ಲಿ ಪ್ರೀತಿ ಕುರುಡು, ಪ್ರೇಮಿ ಕುರುಡು ಎಂಬ ಹಾಡಿನಂತೆ ಇಲ್ಲೂ ಸಂಬಂಧವನ್ನ ಮೀರಿ ಈ ಜೋಡಿ ಮದುವೆಯಾಗಿದೆ. ಆದರೆ ಪೋಷಕರಿಗೆ ಮಾತ್ರ ಇದರಿಂದ ಭಾರಿ ಅವಮಾನ ಆಗಿದೆ. ಸದ್ಯ ಈ ವಿಚಿತ್ರ ಮದುವೆ ಪ್ರಕರಣ ಭಾರಿ ಚರ್ಚೆಗೆ ಕಾರಣ ಆಗಿದೆ.
ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಮತ್ತೆ ಲವ್ ಜಿಹಾದ್